LPG ಗ್ಯಾಸ್ ಸಿಲಿಂಡರ್ನ ಏನು ಸರಬರಾಜು ಒಂದು ನಿಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ PG ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಈ ಒಂದು ಏನು ಅಡುಗೆ ಮಾಡ್ತಾ ಇದ್ದವರು ಅಂತ ಆಗಿರ್ಬೋದು ಅವ್ರಿಗೆ ಅಭಾವವನ್ನು ಉಂಟಾಗಿದೆ. LPG ಅಭಾವ ಉಂಟಾಗಿರುವ ಕಾರಣ ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನೇನು ಅವರು ಮುಂಚೆ ಮಾಡ್ತಿದ್ದ ಮೆನ್ಯೂ ಕೂಡ ಕಟ್ ಆಫ್ ಆಗಿದೆ, ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿನ ತಿಳ್ಕೊತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನು ಇವಾಗ LPG ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದಾಗಿದೆ, ಇದರಿಂದ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಸರ್? ತುಂಬ ಎಫೆಕ್ಟ್ ಆಗಿದೆ. ಈಗ ಹೋಟೆಲ್ಲು ಕ್ಲೋಸ್ ಮಾಡಿದ್ರೆ ಕಷ್ಟ. ಈಗ ಪಬ್ಲಿಕ್ಕಿಗೂ ತೊಂದರೆ, ನಮಗೂ ತೊಂದರೆ. ಯಾಕಂದರೆ ಒಂದು ಕ್ಲೋಸ್ ಆಗಿಬಿಟ್ರೆ ಇವು ವರ್ಕರ್ಸಲ್ಲಿಗೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ಈಗ ಇಂಡಕ್ಷನ್ ಸ್ಟೋವ್ ಇವೆಲ್ಲ ತಂದ್ಕೊಂಡಿದ್ದೀವಿ. ಈಗ ಮೊದಲೇ ಎರಡು ಗ್ಯಾಸ್ ಒಂದು ಗ್ಯಾಸ್ ಕೊಡ್ತಿದ್ರು. ಈಗ 3 ಡೇಸಿಗೆ ಒಂದು ಗ್ಯಾಸ್ ಬಂದಿದೆ. ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಹಾಕ್ತಾ ಇದ್ರ ಬಗ್ಗೆ ನೀವೇ ಡಿಸಿಷನ್ ತಗೊಳ್ಳಿ ಅನ್ನೋಂಥದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನಾವು ಮಾತಾಡೋಂಗಿಲ್ಲ. ಯಾಕಂದರೆ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ಮಾತಾಡ್ಕೋಬೇಕು, ಅದರಿಂದ ಬಗೆಹರಿಸ್ಕೋಬೇಕು. ನಾವು ಏನು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಸರ್ ಇವಾಗ ಮತ್ತೆ ಕಾಳಸಂತೆಯಲ್ಲಿ ಅಂದರೆ ಅಲ್ಲೂ ಕೂಡ ಅವ್ರದ್ದು ಸರಬರಾಜು ಅವ್ರಿಗೆ ಬೇಕಾಗಿರೋರಿಗೆಲ್ಲ ಇವಾಗ ಸಿಲಿಂಡರ್ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮಗೆ ಏನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಅಷ್ಟೆಲ್ಲ ನಮಗೆ ಇಲ್ಲಿ ಹೋಟ್ಲಿಂದೇ ಸಮಸ್ಯೆ ಆಗ್ಬಿಟ್ಟಿದೆ. ಇನ್ನು ಬೇರೆಯವ್ರದ್ದೆಲ್ಲ ಏನು ನೋಡಿ. ನಿಮಗೆ ಇವಾಗ ಸಿಲಿಂಡರ್ಸ್ ಎಲ್ಲ ಹೆಂಗೆ ಸಿಗ್ತಾ ಇದೆ ಸರ್? 3 ಡೇಸು ಒಂದು ಸಿಲಿಂಡರ್ ಕೊಡ್ತಾ ಇದ್ದಾರೆ ಅಷ್ಟೇ. ಮುಂಚೆ ನೀವು ಎಷ್ಟು ಸಿಲಿಂಡರ್ ಯೂಸ್ ಮಾಡಿ? ಎರಡು ಸಿಲಿಂಡರ್ ತಗೊಳ್ತಿದ್ವಿ. ಒಂದು ದಿನಕ್ಕೆ 2 ಸಿಲಿಂಡರ್, 1.5-2 ಸಿಲಿಂಡರ್ ಆಗ್ತಿತ್ತು. ಇವಾಗ ಏನಿಲ್ಲ. ಸೊ ಇವಾಗ 3 ದಿನಕ್ಕೆ ಒಂದ್ಸಲಿ ನಿಮಗೆ 1 ಸಿಲಿಂಡರ್ ಸಿಗ್ತಾ ಇದೆ. 3 ಡೇಸಿಗೆ 1 ಸಿಲಿಂಡರ್ ಆಗುತ್ತೆ ಸರ್. ಇವಾಗ ಮೆಜೆಸ್ಟಿಕಲ್ಲಿ ಒಂದು ಬೆಂಗಳೂರಿನ ಸಿಟಿ ಸೆಂಟ್ರಲ್ಲಿ ಇರುವಂಥ ಮೆಜೆಸ್ಟಿಕ್ ಅಲ್ಲಿ ಇರುವಂತಹ ನಿಮ್ಮ ಹೋಟೆಲು ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಂಥ ಜನರಿಗೆ ಈ ಒಂದು ಹೋಟೆಲ್ ತುಂಬ ಹೆಲ್ಪ್ ಆಗಿರುತ್ತೆ. ಅವ್ರಿಗೆ ಫುಡ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗಿರುತ್ತೆ. ಇವಾಗ ಇಂಥ ಜಾಗಗಳಲ್ಲಿ ಅವ್ರಿಗೂ ಊಟದ ತೊಂದರೆ ಅಂತ ಬಂದರೆ ಅವ್ರಿಗೆ ಇಲ್ಲಿ ಬದುಕೋಕ್ಕೂ ಕಷ್ಟ ಆಗುವಂಥ ಸಮಸ್ಯೆ ಅವ್ರಿಗೆ ಬೇಗ ಉಂಟಾಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀರು ಸಿಗ್ತಾ ಇಲ್ಲ. ಹೊರಗಡೆಯಿಂದ ಬಂದವರಿಗೆ ಹೋಟ್ಲ್ ಬಂದಾದರೆ ನೀರು ಸಿಗ್ತಾ ಇಲ್ಲ. ಅದರಿಂದ ಸ್ವಲ್ಪ ನಮಗೂ ಕಷ್ಟ ಆಗ್ತಿದೆ. ಬಂದವರಿಗೆ ಸ್ವಲ್ಪ ತೊಂದರೆ ಆಗಬಾರ್ದು ಅಂತ ನಾವು ನಡೆಸ್ತಾ ಇದ್ದೀವಿ ಅಷ್ಟೇ. ಸರ್ ಎಷ್ಟೋ ಒಂದು ಹೋಟೆಲ್ಗಳಲ್ಲಿ ಇವಾಗ ಸೌದೆ ಒಲೆಗಳಿಂದ ಅಡುಗೆ ಮಾಡುವಂತಹದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಇದರಲ್ಲಿ ಏನಾದರೂ ಆ ಥರ ಪ್ಲಾನ್ ಇದೆಯಾ ಸರ್? ನಾವು ಇಂಡಕ್ಷನ್ ಸೌದೆ ಒಲೆ ಆಗ್ತಾ ಇಲ್ಲ, ಅದು ಇಂಡಕ್ಷನ್ ಸ್ಟೋವ್ ಎಲ್ಲ ತಂದ್ಕೊಂಡಿದ್ದೀವಿ. ಅದಕ್ಕೆ ಹೇಗಾದರೂ ಸ್ವಲ್ಪ ಈಗ ಐಟಮ್ ಎಲ್ಲ ಫುಲ್ ಕಡಿಮೆ ಮಾಡಿದ್ದೀವಿ ನಾವು ಈಗ. ಸರ್ ಎಷ್ಟು ಐಟಮ್ಸ್ನ ಕಟ್ ಆಫ್ ಮಾಡಿದ್ದೀರಾ ಸರ್ ನೀವು? ತುಂಬ ಐಟಮ್ ಕಟ್ ಮಾಡಿದ್ದೀವಿ. ಈಗ ಮೊದಲು ಅನ್ನ ಸಾಂಬಾರು ಊಟ ಸ್ವಲ್ಪ ಕೊಡ್ತೀವಿ ಅಷ್ಟೇ. ದೋಸೆ ಅಷ್ಟೇ, ಇಡ್ಲಿ, ಬೇರೆ ಏನು ಕೊಡಲಿಕ್ಕೆ ಆಗ್ತಾಯಿಲ್ಲ ಈಗ. ಅದೇ ಯಾವುದು ಗ್ಯಾಸಿಂದ ತೊಂದರೆಯಿಂದ ಗ್ಯಾಸ್ ಹೌದು ತುಂಬ ಕಟಪ್ ಮಾಡಿದ್ವಿ. ಎಸ್ ಸರ್, ನೋಡಿದ್ರಲ್ಲ ಈ ಒಂದು LPG ಗ್ಯಾಸ್ ಸಿಲಿಂಡರ್ನ ಬಳಕೆಯನ್ನೇ ಕೂಡ ಅವರು ಕಮ್ಮಿ ಮಾಡಿರುವಂಥದ್ದು. ಇದರಿಂದ ಸಾಕಷ್ಟು ಇದನ್ನು ಅವಲಂಬಿಸಿ ಬದುಕ್ತಿರುವಂಥ ಜನರಿಗೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ಅಂದರೆ ನಿಜಕ್ಕೂ ಸುಳ್ಳಾಗೋದಿಲ್ಲ. ನೋಡ್ತಾರೆ ಇದ್ರ ಮುಂದಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.